ಜೀವನದಲ್ಲಿ ಕಷ್ಟಪಡದೆ ಆರಾಮಾಗಿ ದುಡ್ಡು ಮಾಡಬೇಕಾ ಅಂತ ಈ ಕಳ್ಳರು ವಂಚ ಹಾಕಿ ಬಂದಿದ್ರು. ಆದರೆ ಖತರ್ನಾಕ್ ಗ್ಯಾಂಗ್ ಮಾಸ್ಟರ್ ಪ್ಲಾನ್ ಅನ್ನ ಸಾಕು ನಾಯಿ ಎಂದು ಫ್ಲಾಪ್ ಮಾಡಿದೆ. ಕೇಳೋಕೆ ಸಿನಿಮಾ ಕಥೆ ಅಂತಿರುವಂತ ಈ ಘಟನೆ ನಡೆದಿರೋದು ನಿಜ. ಅದೆಲ್ಲಿ ಅಂತೀರಾ? ಇಲ್ಲಿ ಪ್ರಾಣಿಗಳೇ ಗುಣದಲ್ಲಿ ಮೇಲು, ಮಾನವನದಕ್ಕಿಂತ ಕೀಳು. ಉಪಕಾರವ ಮಾಡಲಾರ, ಬದುಕಿದರೆ ಸೈರಿಸಲಾರ. ಸತ್ಯಕ್ಕೆ ಗೌರವವಿಲ್ಲ, ವಂಚನೆಗೆ ಪೂಜ್ಯತೆಯಲ್ಲ. ಖತರ್ನಾಕ್ ಕಳ್ಳರ ಗ್ಯಾಂಗ್ ಅಟ್ಟಾಡಿಸಿದ ಶ್ವಾನ. ಸ್ಕೂಬಿ ಸಾಹಸಕ್ಕೆ ಪೊಲೀಸರೇ ಫಿದಾ. ಈ ದುನಿಯಾದಲ್ಲಿ ತುಂಬಾ ಈಸಿಯಾಗಿ ದುಡ್ಡು ಮಾಡಬೇಕು ಅಂತ ಖತರ್ನಾಕ್ ಕಳ್ಳರುಗಳು ಡಿಫರೆಂಟ್ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಅಮಾಯಕ ಜನರನ್ನ ಏಮಾರಿಸಿ ಇದ್ದ ದುಡ್ಡನ್ನೆಲ್ಲ ದೋಚ್ಕೊಂಡು ಹೋಗ್ತಾರೆ. ಹೀಗೆ ನೋಡಿ, ಇಲ್ಲೊಂದು ಗ್ಯಾಂಗ್ ಚಿನ್ನಕ್ಕೆ ಪಾಲಿಶ್ ಹಾಕಿ ಕೊಡ್ತೀವಿ ಅಂತ ಪಂಗನಾಮ ಹಾಕೋದಕ್ಕೆ ಹೋಗಿ ಸರಿಯಾಗಿ ತಗಲಾಕೊಂಡಿದೆ. ಅಮಾಯಕ ಮಹಿಳೆಯನ್ನ ವಂಚಿಸಿ ಎಸ್ಕೇಪ್ ಆಗಿದ್ದ ಖದೀಮರ ಗ್ಯಾಂಗ್ನ ಓರ್ವ ಕಳ್ಳನನ್ನ ಮನೆಯಲ್ಲಿದ್ದ ಸಾಕು ನಾಯಿ ಹಿಡಿದು ಮನೆ ಯಜಮಾನಿಯ ಅನ್ನದ ಋಣ ತೀರಿಸಿದೆ. ಈ ಘಟನೆ ನಡೆದಿರೋದು ಹಾಸನ ಜಿಲ್ಲೆಯ ಹಾಸನ ತಾಲೂಕಿನ ಸಾಲಗಾಮೆ ಹೋಬಳಿಯ ಮಾದಿಹಳ್ಳಿ ಗ್ರಾಮದಲ್ಲಿ. ಎಂಬಾಕೆಯ ಮನೆಗೆ 3 ಜನ ಆಸಾಮಿಗಳು ಅಮಾಯಕರಂತೆ ಬಂದಿದ್ದಾರೆ. ನಿಮ್ಮ ಮನೆಯಲ್ಲಿ ಪೂಜಾ ಸಾಮಗ್ರಿಗಳಿದ್ರೆ ಕೊಡಿ, ಚೆನ್ನಾಗಿ ಪಾಲಿಶ್ ಹಾಕಿ ಕೊಡ್ತೀವಿ ಅಂತ ಕೇಳಿ ಪಿತಾಂಬರಿಯಿಂದ ಪಾಲಿಶ್ ಮಾಡಿ ತೋರಿಸಿದ್ದಾರೆ. ಕಳ್ಳರು ಪಾಲಿಶ್ ಮಾಡ್ತಿದ್ದ ದೇವರ ಮನೆ ಸಾಮಗ್ರಿಗಳೆಲ್ಲ ಫಳ ಅಂತ ಹೊಳಿತಾ ಇದ್ವು. ಸಖತ್ ಖುಷಿಯಾಗಿದ್ದ ಲಕ್ಷ್ಮಮ್ಮ ವಿಶ್ವಾಸ ಗಳಿಸಿದ್ದ ಕಳ್ಳರು ಚಿನ್ನದ ಸರ ಇದ್ರೆ ಕೊಡಿ, ಅದಕ್ಕೂ ಒಳ್ಳೆಯ ಪಾಲಿಶ್ ಹಾಕ್ತೀವಿ ಅಂತ ಹೇಳಿದ್ದಾರೆ. ಖದೀಮರ ಬಣ್ಣದ ಮಾತನ್ನ ನಂಬಿದ ಲಕ್ಷ್ಮಮ್ಮ ತಮ್ಮ ಚಿನ್ನದ ಸರಗಳನ್ನ ಪಾಲಿಶ್ ಮಾಡೋದಕ್ಕೆ ಅಂತ ಕೊಟ್ಟಿದ್ದಾರೆ. ಸರವನ್ನ ಪಾಲಿಶ್ ಮಾಡಿ ವಾಪಸ್ ಕೊಟ್ಟಾಗ ಅದರ ತೂಕ ಕಡಿಮೆ ಇತ್ತು. ಇದನ್ನ ಗಮನಿಸಿ ಗಾಬರಿಯಾದ ಲಕ್ಷ್ಮಮ್ಮ ಕೂಗಾಡಿದ್ದಾರೆ. ಸಿಕ್ಕಿದ್ದೇ ಚಾನ್ಸು ಅಂತ 3 ಜನ ಕಳ್ಳರು ಅಲ್ಲಿಂದ ಎಸ್ಕೇಪ್ ಆಗಿದ್ರು. ಬಾಕ್ಲಾಗೆ ನಾವು ಊಟ ಕೂತಿದ್ದು, ನಾನು ಸಚಿ ಇದ್ರು, ನಾನು ಇದ್ದೆ ಊಟ ಕೂತಿದ್ದು. ಆಮೇಲೆ ಬೇಡ ಕಣಪ್ಪ ಅಲ್ಲಿಗೆ ಹೋದೆ ನಾನು. ಯಾಕೆ ಬಾಕ್ಲ ಅವ್ನು ನಿಂತ್ಕೊಂಡಿಲ್ಲ, ಕುತ್ಕೊಂಡ ಬಾಕ್ಲ ಆಚೆ ಕಡೆ. ಯಾಕೆ ಬಾಕ್ಲ ಕುತ್ಕೊಂಡ ಅಂತ ನಾನು ಆಚೆ ಕಡೆಗೆ ಹೋದೆ. ಯಾಕಪ್ಪ ಏನು ಅಂತಂದೆ, ಪಿತಾಂಬ್ರು ಅಂತ. ಬೇಡ ನಮಗೆ ಹೋಗಪ್ಪ ಅಂತ ಊಟದ ಕೈಲಿ ಬೇಡ ಅಲ್ಲ, ಇಲ್ಲ ಮತ್ತೆ ಆ ಕಡೆ 6 ಉಡಾಳ ಬಂದ್ಬಿಟ್ಟ. ಇದು ಹೋದೆ, ರೋಡ್ ಬರಲ್ಲ ಇದು, ಈ ಬಾಕ್ಲು ಆ ಕಡೆ ಡೋರ್ ಬಂದು ಇಲ್ಲಿ ಬಂದಾಗ ಪೂಜೆ ಸಾಮಾನು ತೊಳಸ್ತೀವಿ. ಪೂಜೆ ಸಾಮಾನು ಚೆನ್ನಾಗಿ ತೊಳ್ಕೊಡ್ತಾರೆ. ಸಾರ ತೊಳಿತೀವಿ ಕಣಮ್ಮ ಅಂತಂದೆ. ಸಾರ ನಮಗೆ ಗೊತ್ತಾಗ್ಲಿ ಕಣಪ್ಪ, ಸಾರ ಕೊಟ್ಬಿಟ್ಟು ಆ ತರ ಕೊಟ್ಟಾಗ 2-3 ಸರಿ ಅದು ಯಾವ ಎದ್ಬಿಟ್ಟು ಉಜ್ಜಿದ, ಏನು ಉಳಿದಿಲ್ಲ. ಚಾಲಾಕಿ ಕಳ್ಳರು ಅಲ್ಲಿಂದ ಎಸ್ಕೇಪ್ ಆಗ್ತಾ ಇದ್ದಂತೆ ಲಕ್ಷ್ಮಮ್ಮ ತಮ್ಮ ಸಾಕು ನಾಯಿ ಸ್ಕೂಬಿಯನ್ನ ಬಿಚ್ಚಿ ಛೂ ಬಿಟ್ಟಿದ್ದಾರೆ. ಕೂಡಲೇ ವಂಚಕರನ್ನ ಅಟ್ಟಾಡಿಸಿದ ಸಾಕು ನಾಯಿ ಸ್ಕೂಬಿ ತಪ್ಪಿಸ್ಕೊಳ್ತಾ ಇದ್ದ ಓರ್ವನನ್ನ ಅಟ್ಟಾಡಿಸಿದೆ. ಈ ಮೂಲಕ ತಪ್ಪಿಸ್ಕೊಳ್ತಾ ಇದ್ದ ಕಳ್ಳ ಸಾಕು ನಾಯಿಯ ಶೌರ್ಯದಿಂದಾಗಿ ಸಿಕ್ಕಿ ಬಿದ್ದಿದ್ದಾನೆ. 2 ಜನ ಎಸ್ಕೇಪ್ ಆದ. ನಾನು ಇವನು ಓಡೋಕ್ ಮಾಡ್ದೆ. ನಾನು ನಾಯಿ ನೋಡಿ ನಾಯಿ ಬಿಟ್ಟಾಗ ನಾಯಿ ಸುತ್ತೋಡಿಕತ್ತಲ್ಲ ಎದ್ರಿದವನು ಎಲ್ಲಿ ನಿಂತಿದ್ದಾನೆ ಅಲ್ಲಿಗೆ ಬಂದು ನಿಂತ್ಕೊಂಡ. ಸುಮ್ಮನ್ ಕುತ್ಕ ನೀನು ಅದ್ರ ನಾನು ನಾಯಿ ಬಿಟ್ಟು ನೋಡಪ್ಪ, ಸುಮ್ಮನ್ ಕುತ್ಕ ಅಂದೆ. ಸುಮ್ಮನ್ ಕುತ್ಕೊಂಡ. ಅವಾಗ ಕೇಳ್ದೆ ನಾನು, ಏನ್ ಮಾಡ್ದೆ ನಾನು ಸರವ, ಇಷ್ಟ ಆಯ್ತಲ್ಲ ಸರ ಏನ್ ಮಾಡ್ದಪ್ಪ ಅಂತ ಕೇಳ್ದೆ. ಅಮ್ಮ ಇದ್ರಾಗ ಎಷ್ಟು ಕಮ್ಮಿ ಐತೆ ಮಾತಾಡ್ದೆ ನಮ್ಮ ಕೈಲಿ. ಆಮೇಲೆ ಎಷ್ಟು ಯಾಕಪ್ಪ ಹಿಂಗ್ ಮಾಡ್ದೆ, ಸರ ಎಲ್ಲ ಹೋಯ್ತಲ್ಲ, ನಾನು ಏನ್ ಮಾಡ್ದೆ ಸರ ಅಂತ ನಾನು ಕೀರಾಡ್ದೆ. ಅಮ್ಮ ಎಷ್ಟು ಕಮ್ಮಿ ಐತೆ ಸರ, ಅಷ್ಟು ನಾನು ದುಡ್ಡು ಕೊಡ್ತೀನಿ ಅಂತ. ಅವಾಗ ಗೊತ್ತಾಗ್ತದೆ ಏನ ಮಾಡ್ದ ಅಂತ ಗೊತ್ತಾಯ್ತು. ಅವ್ನು ನನ್ನ ಮಗನಿಗೆ ಫೋನ್ ಮಾಡ್ದೆ. ನನ್ನ ಮಗ ಹಾಸನದಲ್ಲಿದ್ದ, ನನ್ನ ಮಗನಿಗೆ ಫೋನ್ ಮಾಡ್ದೆ. ನಾ ಹಿಂಗೆ ಸುತ್ತೋಡಿತೈತಿ, ನೀನು ಇಲ್ಲೇ ಕೂರ್ಸ್ಕೊಂಡಿದ್ದೆ. ನನ್ನ ಮಗ ಬರೋ ಮುಂಟ ಸುಮ್ಮನಿರ್ಬೇಕು ನೀನು ಅಂತ ಅವನ ಹಿಂಗೆ ಕೂತಿದ್ದ. ಆಮೇಲೆ ನನ್ನ ಮಗ ಬಂದು ಸದ್ಯ ಹಾಸನದ ಗ್ರಾಮಾಂತರ ಪೊಲೀಸರು ವಂಚಕರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದು, ವಂಚಕರು ಬಿಹಾರ್ ಮೂಲದವರು ಅಂತ ತಿಳಿದು ಬಂದಿದೆ. ಈ ಖತರ್ನಾಕ್ ಗ್ಯಾಂಗ್ಗೆ ಒಬ್ಬ ಲೀಡರ್ ಇದ್ದು ಆತನ ಆಣತಿಯಂತೆ ಈ ಖದೀಮರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಬಯಲಾಗಿದೆ. ಸದ್ಯ ಪೊಲೀಸರು ತನಿಖೆ ಮುಂದುವರೆಸಿದ್ದು, ಸಾಕು ನಾಯಿ ನಿಯತ್ತಿನಿಂದಾಗಿ ಖತರ್ನಾಕ್ ಗ್ಯಾಂಗ್ ಮೂಲ ಪತ್ತೆಯಾಗಿದ್ದು ಸ್ಕೂಬಿಯ ಸೇವೆಗೆ ಜನ ಶಹಬಾಸ್ ಅಂದಿದ್ದಾರೆ. ಪ್ರಾಣಿಗಳೇ ಗುಣದಲ್ಲಿ ಮೇಲು, ಮಾನವನದಕ್ಕಿಂತ ಕೀಳು. ಉಪಕಾರವ ಮಾಡಲಾರ, ಬದುಕಿದರೆ ಸೈರಿಸಲಾರ. ಸತ್ಯಕ್ಕೆ ಗೌರವವಿಲ್ಲ, ವಂಚನೆಗೆ ಪೂಜ್ಯತೆಯಲ್ಲ. ಪ್ರಕಾಶ್, TV5 ಹಾಸನ.